ಭಿನ್ನರಾಶಿಗಳ ಪರಿವರ್ತನೆ. Conversion of fractions. ಈ ಕೆಳಗಿನವುಗಳಲ್ಲಿ ಯಾವ ಭಿನ್ನರಾಶಿಯು 2 ಮೂರನೇ 2ಕ್ಕೆ ಸಮವಾಗಿದೆ? ಇಲ್ಲಿ 2 ಮೂರನೇ 2 ಒಂದು ಮಿಶ್ರ ಭಿನ್ನರಾಶಿಯಾಗಿದೆ ಮತ್ತು ಆಯ್ಕೆಗಳಲ್ಲಿ ನೀಡಲಾದ ಭಿನ್ನರಾಶಿಗಳು ವಿಷಮ ಭಿನ್ನರಾಶಿಗಳಾಗಿವೆ. ಇದರರ್ಥ ನಾವು ಇಲ್ಲಿ ಒಂದು ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸಬೇಕಾಗಿದೆ. ಸರಿಯಾದ ಆಯ್ಕೆಯನ್ನು ಆರಿಸಲು ನಾವು ಚಿತ್ರಗಳ ಸಹಾಯದೊಂದಿಗೆ ಈ ಸಮಸ್ಯೆಯನ್ನು ಪರಿಹರಿಸೋಣ. ಹಾಗಾದರೆ ಬನ್ನಿ, ಮೂರನೇ 2 ಭಿನ್ನರಾಶಿಯ ಚಿತ್ರವನ್ನು ಬಿಡಿಸೋಣ. ಇಲ್ಲಿರುವ ಪ್ರತಿಯೊಂದು ಭಾಗವು ಮೂರನೇ 1 ಆಗಿದೆ, ಏಕೆಂದರೆ ನಾವು ಮೂರನೇ 1 2 ಭಾಗಗಳಾಗಿ ವಿಂಗಡಿಸುವುದರಿಂದ ಇದು ಮೂರನೇ 2 ಆಗಿರುತ್ತದೆ. ಅದೇ ರೀತಿ ನಾವು ಈಗ 2 ಸಹ ಚಿತ್ರದ ರೂಪದಲ್ಲಿ ಪ್ರತಿನಿಧಿಸೋಣ. ಕೊಟ್ಟಿರುವ ಭಿನ್ನರಾಶಿಯ ಛೇದ 3, ಆದ್ದರಿಂದ ನಾವು ಆಯತವನ್ನು 3 ಸಮಾನ ಭಾಗಗಳಾಗಿ ವಿಂಗಡಿಸೋಣ. ಇಲ್ಲಿ ನಾವು 3ರಲ್ಲಿ 3 ಭಾಗಗಳನ್ನು ತೆಗೆದುಕೊಂಡಿದ್ದೇವೆ, ಆದ್ದರಿಂದ ಇದು 3/3 ಅಥವಾ 3ಅನ್ನು 3ರಿಂದ ಭಾಗಿಸುವುದಾಗಿರುತ್ತದೆ ಮತ್ತು ಇದು 1ಕ್ಕೆ ಸಮಾನವಾಗಿರುತ್ತದೆ. ಹಾಗೂ ಇದೇ ರೀತಿ ಎರಡನೇ ಆಯತದಲ್ಲಿಯೂ ಸಹ ಇದು 3/3 ಅಥವಾ 3ನೇ 3 ಆಗಿದೆ, ಅಂದರೆ 1 ಆಗುತ್ತದೆ. ಒಟ್ಟಾರೆಯಾಗಿ ಸೇರಿಸಿ ಇದು 2 ಆಗುತ್ತದೆ. ಈಗ 2 ಮತ್ತು 3ನೇ 2 ಸೇರಿಸಿ 2 3ನೇ 2ರ ಚಿತ್ರವನ್ನು ಬಿಡಿಸೋಣ. ಬಣ್ಣ ಹಚ್ಚಿರುವ ಭಾಗಗಳನ್ನು ಎಣಿಸಿ. ಹೌದು, 3ನೇ 1 ಭಿನ್ನರಾಶಿಯು ಒಟ್ಟು 8 ಭಾಗಗಳನ್ನು ಹೊಂದಿದೆ, ಅದು 3ನೇ 8 ಆಗುತ್ತದೆ. ಇದರರ್ಥ 2 3ನೇ 2 3ನೇ 8 ಭಿನ್ನರಾಶಿಗೆ ಸಮಾನವಾಗಿರುತ್ತದೆ. ಆದ್ದರಿಂದ ಕೇಳಿರುವ ಪ್ರಶ್ನೆಗೆ ಸರಿಯಾದ ಆಯ್ಕೆ ಎ 3ನೇ 8 ಆಗಿದೆ. 2 2ನೇ 1 ಇದರ ವಿಷಮ ಭಿನ್ನರಾಶಿಯ ರೂಪವನ್ನು ಬರೆಯಿರಿ. ಕೊಟ್ಟಿರುವ ಭಿನ್ನರಾಶಿಯ ಛೇದ 2 ಆಗಿರುವುದರಿಂದ ನಾವು ಪ್ರತಿಯೊಂದು ಆಯತವನ್ನು 2 ಸಮಾನ ಭಾಗಗಳಾಗಿ ವಿಂಗಡಿಸೋಣ ಹಾಗೂ ನಂತರ ಮೊದಲ 2 ಭಾಗಗಳನ್ನು ಪೂರ್ಣವಾಗಿ ಮತ್ತು 3ನೇ ಭಾಗದಲ್ಲಿ ಅರ್ಧಕ್ಕೆ ಬಣ್ಣವನ್ನು ಹಾಕೋಣ. ಈಗ ಬಣ್ಣ ಹಚ್ಚಿದ ಭಾಗಗಳನ್ನು ಎಣಿಸಿ. 2ನೇ 1 ಭಿನ್ನರಾಶಿಯು ಒಟ್ಟು 5 ಭಾಗಗಳನ್ನು ಹೊಂದಿದೆ, ಅಂದರೆ ಇದು 2ನೇ 5 ಆಗುತ್ತದೆ. ಅಂದರೆ 2 2ನೇ 1ರ ವಿಷಮ ಭಿನ್ನರಾಶಿಯು 2ನೇ 5 ಆಗಿರುತ್ತದೆ. 1 4ನೇ 3 ಇದರ ವಿಷಮ ಭಿನ್ನರಾಶಿಯ ರೂಪವನ್ನು ಬರೆಯಿರಿ. ಕೊಟ್ಟಿರುವ ಭಿನ್ನರಾಶಿಯ ಛೇದ 4, ಆದ್ದರಿಂದ ನಾವು ಪ್ರತಿಯೊಂದು ಆಯತವನ್ನು 4 ಸಮಾನ ಭಾಗಗಳಾಗಿ ವಿಂಗಡಿಸೋಣ ಹಾಗೂ ಅದರ ನಂತರ ಒಂದು ಆಯತವನ್ನು ಸಂಪೂರ್ಣವಾಗಿ ಮತ್ತು ನಂತರ ಎರಡನೇ ಆಯತದ 4 ಭಾಗಗಳಲ್ಲಿ 3 ಭಾಗಗಳಿಗೆ ಬಣ್ಣವನ್ನು ಹಾಕೋಣ. ಈಗ ಬಣ್ಣ ಹಚ್ಚಿದ ಭಾಗಗಳನ್ನು ಎಣಿಸೋಣ. 4ನೇ 1 ಭಿನ್ನರಾಶಿಯು ಒಟ್ಟು 7 ಭಾಗಗಳನ್ನು ಹೊಂದಿದೆ, ಅಂದರೆ 4ನೇ 7. ಇದರರ್ಥ 1 4ನೇ 3 ಇದರ ವಿಷಮ ಭಿನ್ನರಾಶಿಯು 4ನೇ 7 ಆಗಿದೆ. ಈಗ ವಿಡಿಯೋವನ್ನು ವಿರಾಮಗೊಳಿಸಿ ಮತ್ತು ನೀಡಿರುವ ಪ್ರಶ್ನೆಗಳನ್ನು ಪರಿಹರಿಸಿ.